ಬಜ್ಜಿ ಬದನೆಕಾಯಿ ಬಜ್ಜಿ ಮಾಡಿಕೊಡು ರೂಪಾ, ಬದನೆಕಾಯಿ ಬಜ್ಜಿ ಮಾಡಿಕೊಡು ರೂಪಾ ಅಂತ ಕೇಳಿ ಕೊನೆಗೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿದ್ದರಿಂದ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಫ್ರೈಡೇ ಪೂಜೆನ ನಾನು ಈ ಥರ ಮನೆಯಲ್ಲಿ ಮಾಡಿದೆ. ಫ್ರೆಂಡ್ಸ್ ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಫ್ರೆಂಡ್ಸ್ ಜೊತೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೊರಟಿದ್ದೀವಿ. ಬನ್ನಿ ಈ ವ್ಲಾಗ್ ಹೇಗಿದೆ ಅಂತೇಳಿ ನೋಡೋಣ. ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಏನೇನು ಮಾಡಿದ್ವಿ ಅಂತ ಈ ವ್ಲಾಗಲ್ಲೇ ಹೇಳ್ತೀನಿ. ನಾನು ಹೋಗೋಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾನು ಕೂಡ ಅವ್ರ ಜೊತೆಗೆ ಜಾಯ್ನ್ ಆಗಿ ಒಟ್ಟಿಗೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಇವಾಗ ಹೊರಟಿರುವಂಥ ದೇವಸ್ಥಾನ ಮಲ್ಲೇಶ್ವರಮಲ್ಲಿರುವಂಥ ಗಂಗಮ್ಮನ ದೇವಸ್ಥಾನ. ನಾವು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲರೂ ಹೋಗೋಣ ಅಂತೇಳಿ. ಹಾಗಾಗಿ ಈ ಫ್ರೈಡೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಅಲ್ಲಿಗೆ ಹೊರಟಿದ್ದೀವಿ. ಬನ್ನಿ ಈ ವ್ಲಾಗ್ ಹೇಗಿತ್ತು ಅಂತ ನೋಡೋಣ. ನಾವು ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನದ ಎದುರುಗಡೆ ಕೂಡ ಇನ್ನೊಂದು ದೇವಸ್ಥಾನ ಇದೆ. ಅದು ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ದೇವಸ್ಥಾನ, ಅಂದರೆ ಕಲ್ಯಾಣಿ ಕ್ಷೇತ್ರ ಅಂತ ಕರೀತಾರೆ. ನಾವು ಹೋಗಿದ್ದು ಫ್ರೈಡೇ ಆಗಿದ್ದರಿಂದ ಸ್ವಲ್ಪ ದೇವಸ್ಥಾನ ಕ್ರೌಡ್ ಇತ್ತು. ದೇವಸ್ಥಾನದ ಎದುರುಗಡೆ ಕೂಡ ಪೂಜೆಗೆ ಬೇಕಾಗಿರುವ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ನಿಂಬೆಹಣ್ಣಿನ ಆರತಿ ಮಾಡಬೇಕು ಅಂದ್ಕೊಂಡು ಅವರು ಕೂಡ ನಿಂಬೆಹಣ್ಣು, ಕೆಲವೊಂದು ಪೂಜೆಗೆ ಬೇಕಾಗಿರೋ ಐಟಮ್ಸ್ನ ತಗೋತಾ ಇದ್ದಾರೆ. ನೋಡಿ ಎಷ್ಟೊಂದು ಕ್ರೌಡ್ ಇದೆ. ಇದು ಸುತ್ತಮುತ್ತಲಿನ ವ್ಯೂ. ಗಂಗಮ್ಮ ದೇವಿ ದೇವಸ್ಥಾನದ ಪಕ್ಕನೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ನೀವು ಒಂದು ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಸುಮಾರು ದೇವಸ್ಥಾನಗಳನ್ನ ಕೂಡ ನೋಡ್ಬೋದು. ನೋಡಿ, ಸರತಿ ಸಾಲಲ್ಲಿ ನಿಂತ್ಕೊಂಡು ಅಮ್ಮನವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಒಳಗಡೆ. ನಾವು ಕೂಡ ಸರತಿ ಸಾಲಲ್ಲಿ ನಿಂತ್ಕೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ನಾವು ಸರತಿ ಸಾಲಲ್ಲಿ ನಿಂತ್ಕೊಂಡು ಒಳಗಡೆ ಹೋದ್ವಿ. ನೋಡ್ತಿರ್ಬೋದು ನೀವು ಎಷ್ಟೊಂದು ಕ್ರೌಡ್ ಇದೆ ಅಂತೇಳಿ. ಹಾಗೆ ದೇವಸ್ಥಾನದ ಒಳಗಡೆ ಡೆಕೋರೇಷನ್ನು ಕೂಡ ತುಂಬ ಚೆನ್ನಾಗಿತ್ತು, ಲೈಟ್ ಸೆಟ್ಟಿಂಗ್ಸ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಅಮ್ಮನವ್ರನ್ನ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ನಿಮಗೆಲ್ಲ ಅಮ್ಮನವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಗಂಗಮ್ಮ ದೇವಿ ದರ್ಶನ. ಇಲ್ಲಿ ದೀಪಾರಾಧನೆ ತುಂಬ ಜನ ಮಾಡ್ತಾ ಇದ್ದಿದ್ದು ನೋಡ್ತಾ ಇರ್ಬೋದು. ನಿಂಬೆಹಣ್ಣಿನ ದೀಪನ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಅಲ್ಲಲ್ಲಿ ಕೂತ್ಕೊಂಡು ದೀಪ ರೆಡಿ ಮಾಡ್ಕೋತಾ ಇದ್ದಾರೆ. ನನ್ನ ಫ್ರೆಂಡ್ಸು ಕೂಡ ದೀಪಾರಾಧನೆ ಮಾಡೋಣ ಅಂಥೇಳಿ ದೀಪನ ರೆಡಿ ಮಾಡ್ಕೋತಾ ಇದ್ದಾರೆ. ಅಮ್ಮನವ್ರನ್ನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಏನು ರಥದಲ್ಲಿ ಕೂತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆ ಅಮ್ಮನವ್ರ ಎದುರುಗಡೆನೇ ಒಂದು ತ್ರಿಶೂಲ ಇಟ್ಟಿದ್ರು. ಅದಕ್ಕೂ ಎಲ್ಲ ನಿಂಬೆಹಣ್ಣು ಚುಚ್ಚಿಬಿಟ್ಟು ತಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಅಂದ್ಕೊಂಡು ನಿಂಬೆಹಣ್ಣು ಚುಚ್ತಾಯಿದ್ರು. ಅದಕ್ಕೂ ತುಂಬ ಕ್ಯೂ ಕೂಡ ಇತ್ತು. ನೋಡ್ತಿರ್ಬೋದು, ಹರಕೆ ಚೀಟಿಗಳನ್ನೆಲ್ಲ ಆ ತ್ರಿಶೂಲಕ್ಕೆ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಸುಮಾರು ಸೇವೆ ಪೂಜೆ ಅಂತೇಳಿ ಮಾಡ್ತಾರೆ. ಅದರಲ್ಲಿ ಕಂಕಣ ಭಾಗ್ಯ ಪೂಜೆ, ವಾಕ್ಸಿದ್ಧಿ ಪೂಜೆ. ವಾಕ್ಸಿದ್ಧಿ ಪೂಜೆ ಅಂದರೆ ಮಕ್ಕಳಿಗೆ ಮಾತು ಬರದೇ ಇದ್ದಾಗ ಅಮ್ಮನವ್ರ ಪಾದದ ಹತ್ರ ತ್ರಿಶೂಲ ಇಟ್ಟಿರ್ತಾರಲ್ಲ, ಅದರಲ್ಲಿ
ಮಕ್ಕಳ ನಾಲ್ಗೆ ಮೇಲೆ ಓಂಕಾರ ಬರೆದ್ಬಿಟ್ಟು ಆ ಸೇವೆ ಪೂಜೆ ಮಾಡ್ತಾರೆ. ಸಂತಾನ ಭಾಗ್ಯ ಸೇವೆ ಪೂಜೆ ಮಾಡ್ತಾರೆ. ರಕ್ಷಾಬಂಧನ ಈ ಥರ ಸುಮಾರು ಸೇವೆ ಪೂಜೆಗಳನ್ನ ದೇವಸ್ಥಾನದಲ್ಲಿ ಭಕ್ತರ ಕೋರಿಕೆ ಮೇಲೆ ಮಾಡ್ತಾರೆ. ಕ್ರೌಡ್ ನೋಡಿ ಎಷ್ಟಿದೆ ಅಂತೇಳಿ. ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಸ್ಪೆಷಲ್ ಡೇಸ್ಗಳಿರುತ್ತಲ್ಲ ಅಂಥ ದಿನದಲ್ಲಿ ತುಂಬ ರಶ್ ಇರುತ್ತೆ. ಹಾಗೆ ತುಂಬ ಪವರ್ಫುಲ್ಲು ದೇವಿ ಕೂಡ ಹೌದು. ನೋಡಿ ನನ್ನ ಫ್ರೆಂಡ್ಸು ದೀಪಾರಾಧನೆಗೆಲ್ಲ ರೆಡಿ ಮಾಡಿಕೊಂಡು ಅಮ್ಮನವ್ರಿಗೆ ದೀಪಾರಾಧನೆ ಮಾಡೋಣ ಅಂಥೇಳಿ ಎಲ್ಲರೂ ಜೊತೆ ಸೇರಿ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ನೋಡ್ತಿರ್ಬೋದು ನೀವು ಎಷ್ಟೊಂದು ಕ್ರೌಡ್ ಇದೆ ಅಂಥೇಳಿ. ಹಾಗೆ ದೇವಸ್ಥಾನದ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನದಲ್ಲಿ ಅಂದರೆ ನಾನು ಯಾವುದೋ ಗೋಲ್ಡನ್ ಟೆಂಪಲ್ಲಿಗೆ ಬಂದಿದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿತ್ತು. ಈ ದೇವಸ್ಥಾನಕ್ಕೆ ಕಷ್ಟ ಅಂತೇಳಿ ಹೇಳ್ಕೊಂಡು ಬಂದರೆ ಅಮ್ಮನವರು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂಥೇಳಿ ಅಲ್ಲಿನ ಜನ ನಂಬಿದ್ದಾರೆ. ಈ ದೇವಸ್ಥಾನ 1928ರಲ್ಲಿ ಚಿಕ್ಕದಾಗಿ ಒಂದು ಚಿಕ್ಕ ಮೈದಾನದಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಂತೆ. ಆವಾಗಲೇ ತಾಯಿ ತುಂಬ ಪವಾಡಗಳನ್ನ ತೋರಿಸಿದ್ದಾರೆ. ಅದಾದ ನಂತರ 2004ರಲ್ಲಿ ಈ ದೇವಸ್ಥಾನನ ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಈ ದೇವಸ್ಥಾನನ ಕಟ್ಟಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ವಂತೆ. ಅದರಲ್ಲೂ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ತುಂಬ ಕ್ರೌಡ್ ಇರುತ್ತೆ ದೇವಸ್ಥಾನದಲ್ಲಿ. ಇಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಅನುಭವ ಕೂಡ ಆಗಿದೆ. ಅಲ್ಲಿರುವಂಥ ಸೆಕ್ಯೂರಿಟಿಗೂ ಕೂಡ ಹೀಗೆ ಒಂದು ದಿನ ದೇವಸ್ಥಾನದೊಳಗಡೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇರುತ್ತಂತೆ. ಏನಿದು ಶಬ್ದ ಅಂತೇಳಿ ಅವ್ರು ಒಳಗಡೆ ಬಂದು ಚೆಕ್ ಮಾಡಿದಾಗ ಅಮ್ಮನವರು ಕೂತಿರೋ ಥರ ಫೀಲ್ ಮಾಡ್ಕೋತಾರಂತೆ. ಅಮ್ಮನವ್ರ ದರ್ಶನ ಆಗಿ ಮರುದಿನವೇ ಅವ್ರಿಗಿದ್ದಂಥ ಕಷ್ಟಗಳೆಲ್ಲ ತೀರಿ ಅವ್ರ ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಸ್ವತಃ ಹೇಳ್ಕೊಂಡಿರೋ ಉದಾಹರಣೆ ಕೂಡ ಇದೆ. ಅವರೊಬ್ರಿಗೆ ಮಾತ್ರ ಅಲ್ಲ, ಈ ಥರ ಸುಮಾರು ಜನಕ್ಕೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತಂತೆ. ಅದನ್ನು ಪರಿಶೀಲನೆ ಮಾಡಲೇಬೇಕು ಅಂತೇಳಿ ದೇವಸ್ಥಾನದ ಟ್ರಸ್ಟಿ ಒಬ್ಬರು ಅಮ್ಮನವ್ರ ವಿಗ್ರಹದ ಮುಂದೆನೇ ಬಾಳೆದೆಲೆ ಹಾಕಿ ಒಂದು ಸೈಡು ಅರಿಶಿಣ, ಇನ್ನೊಂದು ಸೈಡು ಕುಂಕುಮ ಹಾಕಿ ನೈಟು ದೇವಸ್ಥಾನದ ಬಾಗಿಲು ಹಾಕ್ಬಿಟ್ಟು ಹೋಗಿರೋದು. ಮಾರನೇ ದಿನ ಬಂದು ನೋಡಿದಾಗ ಅಮ್ಮನವ್ರ ಎದುರುಗಡೆ ಇಟ್ಟಿರುವಂಥ ಅರಿಶಿಣ ಮತ್ತು ಕುಂಕುಮದಲ್ಲಿ ಅಮ್ಮನವ್ರನ್ನ ಪಾದದ ಗುರುತು ನೋಡಿ ಅಂದಿನಿಂದ ಇಂದಿನವರೆಗೂ ಅಲ್ಲಿ ಅಮ್ಮನವ್ರು ಬಂದು ನೆಲೆಸಿದ್ದಾರೆ. ಸಾಕ್ಷಾತ್ ಗಂಗಮ್ಮ ದೇವಿನೇ ಬಂದು ನೆಲೆಸಿದ್ದಾಳೆ ಅಂತ ಅಲ್ಲಿರುವಂಥ ಜನರು ತುಂಬ ನಂಬಿದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ಸಂಖ್ಯೆ ಜಾಸ್ತಿನೇ ಆಗ್ತಾಯಿದೆ ಹೊರತು ಇದುವರೆಗೂ ಕಡಿಮೆ ಕೂಡ ಆಗಿಲ್ಲ. ನೋಡಿ ತ್ರಿಶೂಲದಲ್ಲಿ ಅಮ್ಮನವ್ರ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಮಿರರ್ ಆವಾಗಲೇ ರಥದಲ್ಲಿ ತೋರಿಸಿದ್ನಲ್ಲ ಅದೇ ವಿಗ್ರಹ ಇದು. ಇಲ್ಲಿ ಮಿರರಲ್ಲಿ ನೋಡಿ ನಾವು ಹೆಂಗೆ ನೋಡಿದ್ರೂ ಅಷ್ಟು ಸೈಡು ಅಮ್ಮನವರೇ ಕಾಣಿಸೋ ಥರ ಮಿರರ್ ಸೆಟ್ಟಿಂಗ್ ಮಾಡಿಸಿದ್ದಾರೆ. ಹಾಗೆ ಮಾವಿನ ಹಣ್ಣಿನಲ್ಲಿ ಕೂಡ ಕೆಳಗಡೆ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಮ್ಮನವ್ರ ವಿಗ್ರಹ. ಅಮ್ಮನವ್ರ ದರ್ಶನ ಎಲ್ಲ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಪ್ರಸಾದಕ್ಕೆ ಕ್ಯೂ ನಿಂತಿತ್ತು. ಪ್ರಸಾದ ತೊಗೊಂಡು ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪ್ರಸಾದದ ಹತ್ರ ಹೋಗ್ತಾಯಿದ್ದೀವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಸಾದದ್ದು ಕ್ಯೂ ನೋಡಿ ಎಷ್ಟು ಉದ್ದ ಇದೆ. ಹಾಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಆದರೆ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಹಪ್ಪಳ
ಹಪ್ಪಳ, ಸಾಂಬಾರು, ಪಾಯಸ, ಪಲ್ಯ, ಉಪ್ಪಿನಕಾಯಿ, ಅನ್ನ, ರಸಮ್ಮು ತುಂಬ ಚೆನ್ನಾಗಿತ್ತು. ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಈಚೆ ಬಂದ್ವಿ. ಹಾಗೆ ಪಕ್ಕದಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲೂ ತುಂಬ ಕ್ರೌಡ್ ಇತ್ತು. ನಮಗೆ ಒಳಗಡೆ ದೇವ್ರ ದರ್ಶನ ಆಗೋ ಥರ ಕ್ರೌಡ್ ಇದ್ದಿದ್ದರಿಂದ ಫುಲ್ಲು ಒಳಗಡೆ ಹೋಗಲಿಲ್ಲ. ಸೊ ಈಚೆ ಕಡೆಯಿಂದನೇ ಸ್ವಲ್ಪ ದೂರದಿಂದ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಇದು. ಅಲ್ಲಿ ಕ್ಯೂ ತುಂಬ ಇದ್ದಿದ್ದರಿಂದ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ. ಈ ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇನೋ ಉಯ್ಯಾಲೋತ್ಸವ ಅಂತೇಳಿ ಮಾಡಿಸ್ತಾರಂತೆ. ಈ ದೇವಸ್ಥಾನದಲ್ಲಿ ಅದು ಫೇಮಸ್ಸು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತೇಳಿ. ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದ್ವಿ. ಹಾಗೆ ಗಂಗಮ್ಮ ದೇವಿ ದೇವಸ್ಥಾನದ ಎದುರುಗಡೆನೇ ಕೂಡ ಶ್ರೀ ದಕ್ಷಿಣಾಮೂರ್ತಿ ನಂದಿ ತೀರ್ಥ ದೇವಸ್ಥಾನ ಇತ್ತಲ್ವ, ಅಲ್ಲಿಗೂ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅದು ಗಂಗಮ್ಮ ದೇವಿ ದೇವಸ್ಥಾನದ ಎದುರುಗಡೆನೇ ಇದೆ. ನೀವು ಮಲ್ಲೇಶ್ವರಮಲ್ಲಿ ಈ ಪ್ಲೇಸಿಗೆ ಬಂದರೆ ಸುಮಾರು ದೇವಸ್ಥಾನಗಳನ್ನ ನೋಡ್ಬೋದು. ಗಂಗಮ್ಮ ದೇವಿ ದೇವಸ್ಥಾನ, ಸರ್ಕಲ್ ಮಾರಮ್ಮ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಇದು ದಕ್ಷಿಣಮುಖ ನಂದಿ ತೀರ್ಥ ದೇವಸ್ಥಾನ, ಹಾಗೆ ಸಾಯಿಬಾಬಾ ದೇವಸ್ಥಾನ ಕೂಡ ಇಲ್ಲೇ ಇದೆ. ಸೊ ನೋಡ್ತಿರ್ಬೋದು, ನಾವು ಒಳಗಡೆ ಬಂದ್ವಿ. ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದರೆ, ನೀವು ಬೇರೆ ಕಡೆ ಶಿವನ ಟೆಂಪಲಲ್ಲಿ ನೋಡಿರ್ಬೋದು, ಶಿವಲಿಂಗದ ಎದುರುಗಡೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಬಸವಣ್ಣನ ಬಾಯಿಯಿಂದ ನೀರು ನೇರವಾಗಿ ಶಿವಲಿಂಗದ ಮೇಲೆ ಬೀಳೋ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಆದ್ದರಿಂದ ಈ ದೇವಸ್ಥಾನಕ್ಕೆ ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ ಅಂತ ಹೆಸರು ಬಂದಿರೋದು. ದೇವಸ್ಥಾನದ ಎದುರುಗಡೆನೇ ಒಂದು ಬಾವಿ ಇದೆ, ನೋಡ್ತಿರ್ಬೋದು ನೀವು. ಇದು ದೇವಸ್ಥಾನದ ಒಳಗಡೆ ಇರುವಂತಹ ವಾತಾವರಣ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡಿ ಇದು ದೇವಸ್ಥಾನದ ಒಳಗಡೆ. ಸೊ ಶಿವಲಿಂಗದ ಮುಂದ್ಗಡೆನೇ ಒಂದು ಕಲ್ಯಾಣಿ ಇದೆ. ಅದು ತುಂಬ ಆಳವಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ನಾನಾ ರೀತಿಯ ಫಿಶ್ಗಳು ಮತ್ತು ಆಮೆಗಳನ್ನು ಸಾಕಿದ್ದಾರೆ. ಇದು ನೋಡಿ ನಂದಿ ಬಾಯಿಯಿಂದ ಶಿವಲಿಂಗಕ್ಕೆ ನೇರವಾಗಿ ನೀರು ಬೀಳೋ ಥರ ಪ್ರತಿಷ್ಠಾಪನೆ ಮಾಡಿರೋದು. ದೇವಸ್ಥಾನದ ವಾತಾವರಣನೂ ಕೂಡ ತುಂಬ ಚೆನ್ನಾಗಿದೆ. ಸೊ ದೇವಸ್ಥಾನದಲ್ಲೇ ನಿಮಗೆ ಕೆಲವೊಂದು ಬುಕ್ಸ್ಗಳು ಮತ್ತು ದೇವ್ರದ್ದು ಐಡಲ್ಸ್ಗಳನ್ನ ಇಟ್ಟಿದ್ದಾರೆ. ಅದೆಲ್ಲ ನಾವು ನೋಡಿಕೊಂಡು ದೇವಸ್ಥಾನದಿಂದ ಈಚೆ ಬಂದ್ವಿ. ದೇವಸ್ಥಾನದ ಈಚೆ ಕೂಡ ಕೆಲವೊಂದು ಮರಗಿಡಗಳನ್ನ ಬೆಳೆಸಿದ್ದಾರೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಏನು ಮರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದಾರ ಕಟ್ಟಿ ಪೂಜೆ ಮಾಡಿದ್ದಾರೆ. ನಾವು ಇದನ್ನು ಬಿಲ್ಪತ್ರೆ ಮರ ಅಂದ್ಕೊಂಡ್ವಿ, ಆದರೆ ಅದು ಬಿಲ್ಪತ್ರೆ ಮರ ಅಲ್ಲ, ಅತ್ತಿ ಮರ ಆಗಿತ್ತು. ಸೊ ನೀವು ನೋಡ್ತಿರ್ಬೋದು ದೇವಸ್ಥಾನದ
ಒಳಗಡೆನೆ ಈ ಥರ ವಾತಾವರಣ ಇದೆ. ಹಾಗೆ ದೇವಸ್ಥಾನದಿಂದ ಈಚೆ ಬಂದ್ವಿ. ದೇವಸ್ಥಾನದ ಮುಂದೆ ಕೆಲವೊಂದು ಅಂಗಡಿಗಳನ್ನ ಹಾಕಿದ್ರು. ಫ್ರೆಂಡ್ಸ್ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ನೋಡ್ತಿರ್ಬೋದು ನೀವು, ಸೊಪ್ಪಾಗಲಿ, ತರಕಾರಿಗಳಾಗಲಿ, ಬಟ್ಟೆಗಳಾಗಲಿ ಇಲ್ಲೆಲ್ಲ ಜೋಡಿಸ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಕ್ಯೂ ನೋಡಿ ದೇವಸ್ಥಾನದಲ್ಲಿ ಎಷ್ಟಿದೆ ಅಂತೇಳಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮನೆಗೆ ಡೆಕೋರೇಷನ್ ಐಟಮ್ಸ್ನ ಇಟ್ಟಿದ್ದಾರೆ. ತೋರಣಗಳನ್ನು, ಮಾಲೆಗಳನ್ನು, ಕೆಲವೊಂದು ಗಿಡಗಳನ್ನು ಕೂಡ ಇಟ್ಟಿದ್ರು. ನಾವು ಕೂಡ ಸ್ನೇಕ್ ಪ್ಲ್ಯಾಂಟ್ನ ತೊಗೋಬೇಕು ಅಂತ ವಿಚಾರಿಸಿದ್ರೆ ಅವರು ಚಿಕ್ಕ ಪಾಟ್ಗೆ 250 300 ಅಂತ ಹೇಳಿದರು. ಹಾಗಾಗಿ ನಾವು ಅದು ತೊಗೊಳ್ದೇನೆ ಅಲ್ಲಿಂದ ವಾಪಸ್ ಬಂದ್ವಿ. ರಿಟರ್ನ್ ಬರ್ತಾ ನೋಡಿದರೆ ಎಷ್ಟು ಉದ್ದ ಕ್ಯೂ ಇದೆ ನೋಡಿ. ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದರೆ ಎಷ್ಟು ಕ್ಯೂ ಇದೆ ದೇವಸ್ಥಾನದಲ್ಲಿ ನೋಡ್ತಿರ್ಬೋದು ನೀವು. ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದೀವಲ್ಲ ಅಲ್ಲಿಂದ ಕೂಡ ಕ್ಯೂ ಇದೆ. ಅಲ್ಲಿಂದ ರಿಟರ್ನು ಗಾಡಿ ತೊಗೊಂಡು ಎಲ್ಲರೂ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ನಮ್ಮ ಫ್ರೆಂಡ್ದು ಬರ್ಡೇ ಇದ್ದಿದ್ದರಿಂದ ಅವಳಿಗೊಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ, ಕೇಕ್ ಕಟ್ ಮಾಡಿಸಿ ಅಂತೇಳಿ ಎಲ್ಲರೂ ಅವಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಇದು ಅವಳಿಗೆ ಗೊತ್ತಿಲ್ಲ. ಆದರೆ ಅವಳು ನಮಗೆ ಅವ್ರ ಮನೆಗೆ ಸುಮಾರು ದಿನದಿಂದ ಕರೀತಾನೆ ಇದ್ಲು, ಬದನೇಕಾಯಿ ಬಜ್ಜಿ ಮಾಡಿಕೊಡ್ತೀನಿ ಬನ್ನಿ ಅಂತೇಳಿ. ನಾವು ಅವಳಿಗೆ ರೇಗಿಸ್ತಾನೆ ಇದ್ವು, ಯಾವಾಗಲೂ ಕರೀತೀಯಾ ಮಾಡಿಕೊಡಲ್ಲ ಅಂತೇಳಿ. ಹಾಗಾಗಿ ಇವತ್ತು ನಾವೆಲ್ಲರೂ ಅವ್ರ ಮನೆಗೆ ಹೋಗಿದ್ದರಿಂದ ಅವಳು ನಮಗೋಸ್ಕರ ಬದನೇಕಾಯಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಮಾಡಿಕೊಟ್ಲು. ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು. ಬಜ್ಜಿ ಬದನೇಕಾಯಿ ಬಜ್ಜಿ ಮಾಡಿಕೊಡು ರೂಪಾ, ಬದನೇಕಾಯಿ ಬಜ್ಜಿ ಮಾಡಿಕೊಡು ರೂಪಾ ಅಂತ ಕೇಳಿ ಕೊನೆಗೆ ಅದಕ್ಕೊಂದು ನಾಂದಿ ಆಡಿ ಇವತ್ತು ಆ ಕ್ರೇವಿಂಗ್ ನಮ್ಮ ನಿಖಿಲ ಅವರು ನೋಡಿ, ಬಜ್ಜಿಗೆ ಮಿಡಲಲ್ಲಿ ಕಟ್ ಮಾಡಿಬಿಟ್ಟು ಆನಿಯನ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ಉಪ್ಪು ಖಾರ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಬಜ್ಜಿನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮಳೆ ಬರ್ತಾ ಇರಬೇಕು, ಈ ಥರ ಬಿಸಿ ಬಿಸಿ ಬಜ್ಜಿ ತಿಂತಾ ಇರಬೇಕು. ಆಹಾ, ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಈ ಥರ ನಮ್ಮದು ಸ್ಮಾಲ್ ಮೆಮೊರಿ, ಸ್ವೀಟಬಲ್ ಮೆಮೊರಿ ಟೈಮ್ನ ಅವ್ರ ಮನೇಲಿ ಈ ಥರ ಸ್ಪೆಂಡ್ ಮಾಡಿದ್ವಿ ನಾವು. ಉಪ್ಪು ಫರ್ಕೊಂತೀನಿ ಸೂಪರ್ ರೂಪಾ. ಥ್ಯಾಂಕ್ ಯು ರೂಪಾ. ಹ್ಯಾಪಿ. ಥ್ಯಾಂಕ್ ಯು ರೂಪಾ. ಮೆಣಸಿನ್ಕಾಯಿ ಬಜ್ಜಿ ಹ್ಯಾಪಿನಾ? ನಂಗೆ ಬದನೇಕಾಯಿ ಇಷ್ಟ ಆಯ್ತು. ಈ ಥರ ಎಲ್ಲರೂ ಅವ್ರ ಮನೆಯಲ್ಲಿ ಬಜ್ಜಿ ತಿಂದು ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಅಂತಲೇ ಕೇಕ್ ತೊಗೊಂಡು ಹೋಗಿದ್ವಿ. ಒಂದು ಸ್ಮಾಲ್ ಸೆಲೆಬ್ರೇಷನ್ನು ಕೂಡ ಮಾಡಿ ಅವಳಿಗೆ ಬರ್ಡೇ ಗಿಫ್ಟಾಗಿ ಒಂದು ಗಿಫ್ಟು ಕೂಡ ಕೊಟ್ವಿ. ಈ ಥರ ನಮ್ಮ ಫ್ರೆಂಡ್ ಬರ್ಡೇನ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ರೂಪಾ, ಹ್ಯಾಪಿ ಬರ್ಡೇ ಟು ಯು. ಈ ಥರ ನಾವೆಲ್ಲ ಫ್ರೆಂಡ್ಸು ಸೇರಿ
ನಮ್ಮ ಫ್ರೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅವಳಿಗೂ ಕೂಡ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ಡೇ ರೂಪಾ. ಹ್ಯಾಪಿ ಬರ್ಡೇ. ಚೆನ್ನಾಗಿದೆ ಕಾಣಬೇಕು. ಅದಕ್ಕೆ ಅವಳು ಇಸ್ಕೊಡೋದು. ಹ್ಯಾಪಿ ಬರ್ಡೇ ರೂಪಾ. ವಿಶ್ ಮಾಡು ಹ್ಯಾಪಿ ಬರ್ಡೇ ಆಂಟಿ ಅಂತ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಹೀಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.